ಹಲೋ ಗೈಸ್, ವೆಲ್ಕಮ್ ಟು ಲಿಮಿಟ್ಲೆಸ್ ಆರ್ಟ್ ಚಾನಲ್ಗೆ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಹೇಗೆ ಸತ್ಯಜಿತ್ ಅನ್ನೋ ವ್ಯಕ್ತಿ ಹುಬ್ಬಳ್ಳಿಯಿಂದ ಉತ್ತರ ಕನ್ನಡ ಜಿಲ್ಲೆಯ ಒಂದು ಸಮುದ್ರದ ಕಡಲ ತೀರಕ್ಕೆ ಹೋಗ್ತಾ ಇರ್ತಾನೆ. ಆ್ಯಂಡ್ ಮಾರ್ಗ ಮಧ್ಯೆ ಅವನಿಗೆ ಲೇಡಿ ಗೋಸ್ಟ್ ಹೇಗೆ ಲಿಫ್ಟ್ ಕೇಳುತ್ತದೆ, ನೆಕ್ಸ್ಟ್ ಅವನ ಜೀವನದಲ್ಲಿ ಏನೇನು ಆಗುತ್ತದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡಲಿದ್ದೀವಿ ಗಾಯ್ಸ್. ಸೊ ಗಾಯ್ಸ್, ನಿಮ್ಮ ಹತ್ರನೂ ಯಾವುದಾದ್ರೂ ಇಂತಹ ಹಾರರ್ ಸ್ಟೋರಿಗಳಿದ್ರೆ ನನಗೆ ಈ ಇಮೇಲ್ ಐಡಿಗೆ ಅದನ್ನು ಸೆಂಡ್ ಮಾಡಿ. ಸೊ ಗಾಯ್ಸ್, ಯಾವುದೇ ಥರ ಲೇಟ್ ಮಾಡದೆ ನಾವು ಡೈರೆಕ್ಟ್ ಸ್ಟೋರಿಗೆ ಜಂಪಿಂಗ್ ಆಗೋಣ. ಇವತ್ತಿನ ಸ್ಟೋರಿಯ ಮೇನ್ ಕ್ಯಾರೆಕ್ಟರ್ ಸತ್ಯಜಿತ್ ಅಂತ. ಸತ್ಯಜಿತ್ ಬೇಸಿಕ್ಲಿ ಹುಬ್ಳಿಯವನು. ಆ್ಯಂಡ್ ಇವನು ಏನಂದರೆ ತನ್ನ ಒಂದು ಚಿಕ್ಕಂದಿನಲ್ಲಿ ತನ್ನ ಗ್ರ್ಯಾಂಡ್ ಪೇರೆಂಟ್ಸ್ ಹತ್ರ ಬೆಳೆದಿರ್ತಾನೆ ಇವನು. ಅದು ಎಲ್ಲಿ ಅಂದರೆ ಕುಮಟಾದ ಒಂದು ಆಸ್ಪಾಸ್ ಏರಿಯಾ ಏನಿದೆಯಲ್ಲ, ಈ ಕಡಲ ತೀರಗಳು, ಸಮುದ್ರದ್ದು ಆ ಸೈಡ್ ಇವನು ಎಲ್ಲ ಬೆಳೆದಿರ್ತಾನೆ. ಸೊ ಇವನ್ ಚೈಲ್ಡ್ಹುಡ್ ಎಲ್ಲ ಅಲ್ಲಿ ಮುಗಿದಿರುತ್ತದೆ. ಆ್ಯಂಡ್ ಇವಾಗ ಏನಂದರೆ ಇವನು ಎಲ್ಲ ಡಿಗ್ರಿ ಎಲ್ಲ ಮುಗಿದಿರುತ್ತೆ. ಸೊ ಇವನಿಗೂ ಸಹ ಒಂದು ಹುಬ್ಳಿಯಲ್ಲಿನೇ ಕಂಪ್ನಿಯಲ್ಲಿ ವರ್ಕ್ ಸಿಕ್ಕಿರುತ್ತದೆ. ಸೊ ಇವನು ಅಲ್ಲಿ ವರ್ಕ್ ಮಾಡ್ತಾ ಇರ್ತಾನೆ. ಬಟ್ ಒಂದಿನ ಏನನ್ಸುತ್ತದೆ ಅಂದರೆ ಇವನಿಗೆ ತನ್ನ ಒಂದು ಗ್ರ್ಯಾಂಡ್ ಪೇರೆಂಟ್ಸ್ನ ನೋಡ್ಬೇಕಂತ ಅನಿಸುತ್ತದೆ, ಅಂದರೆ ಅಜ್ಜ ಅಜ್ಜಿನ. ಸೊ ಇವನೇನು ಮಾಡ್ತಾನೆ ಅಂದರೆ ಒಂದು ಲಿವ್ನ ತಗೋತಾನೆ. ಇವನ ಹತ್ರ ಒಂದು ಕಾರ್ ಇರುತ್ತೆ. ಆ ಕಾರ್ ತೊಗೊಂಡು ಹೋಗೋಕೆ ಇವನು ರೆಡಿ ಆಗ್ತಾನೆ. ಗೈಸ್, ಇಲ್ಲಿ ಗಮನಿಸೋ ಅಂಶ ಏನಂದರೆ ಗೈಸ್, ಈ ಸ್ಟೋರಿ ನಡೆದದ್ದು 1998ರಲ್ಲಿ. ಸೊ ಆ ಟೈಮ್ನಲ್ಲಿ ಏನಂದರೆ ಕಾರ್ನಲ್ಲಿ ಯಾವುದೇ ಥರ ಒಂದು ಫೆಸಿಲಿಟೀಸ್ ಇರಲಿಲ್ಲ. ಯಾವ ಥರ ಅಂದರೆ ಈ ಆಡಿಯೋ ಟ್ರ್ಯಾಕ್ ಇರ್ಬೋದು, ಸ್ಕ್ರೀನ್ಸ್ ಇರ್ಬೋದು, ಅಂದರೆ ಈ ಸಿನಿಮಾ ಎಲ್ಲ ನೋಡೋಕ್ಕೆ ಎಂಟರ್ಟೈನ್ಮೆಂಟ್ಗೆ ಅಂತ ಏನೂ ಇರಲಿಲ್ಲ. ಸೊ ಇವನು ಹೋಗ್ತಿರ್ಬೇಕಾದ್ರೆ ಏನು ಮಾಡ್ತಾನೆ ಅಂದರೆ ಮಾರ್ಗದಲ್ಲಿ ಅದೇ ಒಂದು ಓಲ್ಡ್ FM ಚಾಲೂ ಮಾಡಿರ್ತಾನೆ, ರೇಡಿಯೋನ. ಆ್ಯಂಡ್ ಇದು ಇವನಿಗೆ ತುಂಬ ಬೋರ್ ಆಗುತ್ತೆ. ಇವನು ಸಂಜೆ ಎಲ್ಲ ಬಿಟ್ಟಿರ್ತಾನೆ ಹುಬ್ಳಿ ಎಲ್ಲ. ಸೊ ಹೋಗ್ತಾ ಏನಂದರೆ ಮಾರ್ಗ ಮಧ್ಯೆ ಇವನಿಗೆ ಒಂದು ಕಾರ್ ಕೆಟ್ಟ ನಿಂತು ಬಿಡುತ್ತದೆ, ಈ ಒಂದು ಶಿರ್ಸಿ ಆಸ್ಪಾಸ್ ಎಲ್ಲ. ಸೊ ಗೈಸ್, ಇಲ್ಲಿ ಶಿರ್ಸಿ ಆ್ಯಂಡ್ ನಮ್ಮದು ಯಲ್ಲಾಪುರ ಪ್ಲಸ್ ಕೆಲವೊಂದು ಘಾಟ್ಗಳಿವೆ ಅಲ್ಲಿ, ಆ ಮೂರೂರು ರೋಡ್ ಎಲ್ಲ ಇವೇನದಾವಲ್ಲ, ಇವೆಲ್ಲ ಮೋಸ್ಟ್ ಡೇಂಜರಸ್ ಪ್ಲೇಸ್ ಅಂತೆ ಗಾಯ್ಸ್. ಇಲ್ಲೆಲ್ಲ ಆಕ್ಸಿಡೆಂಟ್ ಎಲ್ಲ ಭಾಳ ಆಗುತ್ತವೆ ಅಂತೆ, ಗೋಸ್ಟ್ ಎಲ್ಲ ಕಂಡಿದ್ದಾವೆ ಅಂತೆ ಗಾಯ್ಸ್. ಅದು ಎಷ್ಟು ಸತ್ಯ ನನಗೆ ಗೊತ್ತಿಲ್ಲ ಗಾಯ್ಸ್. ಕೆಲವೊಂದು ಘಟನೆಗಳು ಆಗಿದ್ದಾವೆ ನಮ್ಮ ಜೊತೆನೂ. ನಾವು ಕೆಲವೊಂದು ಸಾರಿ ಟ್ರಿಪ್ಗೆಲ್ಲ ಹೋಗಬೇಕಾದ್ರೆ ಅನುಭವಿಸಿದ್ದೀವಿ. ಆ ಒಂದು ಶಿರ್ಸಿ ಘಾಟ್ ಏನು ಹತ್ತುತ್ತದಲ್ಲ, ನೆಕ್ಸ್ಟ್ ಅದು ಶಿರ್ಸಿಯ ಮುಂದ್ಗಡೆ ಅಲ್ಲಿ ಆಕ್ಸಿಡೆಂಟ್ ಯಾವ ಥರ ಆಗ್ತವೆ ಅಂದರೆ ಗಾಡಿ ಪೂರ್ಣ ಖರಾಬ್ ಆಗೋಗುತ್ತೆ, ಆ ಒಂದು ಸಿಚುವೇಶನ್. ಸೊ ಇವನು ಅದೇ ರೋಡ್ನಲ್ಲಿ ಹೋಗ್ತಾ ಇದ್ದಾನೆ. ಇವನು ಗಾಡಿ ಸಹ ಕೆಟ್ಟು ನಿಂತಿದೆ. ಸೊ ಇಲ್ಲಿ ಕಾರೆಲ್ಲ ರಿಪೇರ್ ಮಾಡ್ಕೊಂಡು ಇವನು ಮತ್ತೆ ಹೊರಡಲು ರೆಡಿ ಆಗ್ತಾನೆ. ಸ್ವಲ್ಪ ಟೀ ಎಲ್ಲ ತೊಗೊಂಡಲ್ಲೇ ಕುಡಿದು. ಸೊ ಇಷ್ಟಾಗೋ ಹೊತ್ತಿಗೆ ಏನಂದರೆ ಇವನಿಗೆ 4ರಿಂದ 5 ಗಂಟೆ ಆಗಿಬಿಟ್ಟಿರ್ತದೆ. ಇವನು ಸಂಜೆ 3 ಗಂಟೆಗೆಲ್ಲ ಬಿಟ್ಟಿರ್ತಾನೆ. ಇವಾಗ ನೈಟ್ ಆಲ್ಮೋಸ್ಟ್ ಆಲ್ 10:30, 11 ಆಗಿದೆ ಗಾಯ್ಸ್. ಶಿರ್ಸಿ ಎಲ್ಲ ದಾಟಿದ್ದಾನೆ ಇವನಿಗೆ ತುಂಬ ಬೋರ್ ಆಗ್ತಾ ಇದೆ. ಅದೇ ಘಾಟ್ಗಳಿವೆ ಗಾಯ್ಸ್, ಆ ಹಿಲ್ಸ್ ಎಲ್ಲ ಇರ್ತಾವಲ್ಲ, ಅದೇ ಒಂದು ಸೀನ್ ಇದೆ, ಡಾರ್ಕ್ ಇದೆ ರೋಡ್ ಮೇಲೆ. ಇವನು ಹೋಗ್ತಾ ಇದ್ದಾನೆ. ಹೋಗಬೇಕಾದ್ರೆ ಏನಾಗುತ್ತದೆ ಅಂದರೆ ಗಾಯ್ಸ್, ಒಂದು ಹುಡುಗಿ ನಿಂತಿರ್ತಾಳೆ ರೋಡ್ ಮಧ್ಯೆ. ಆ್ಯಂಡ್ ಅವಳೇನು ಮಾಡ್ತಾಳೆ ಅಂದರೆ ಕೈ ಮಾಡ್ತಾ ಇರ್ತಾಳೆ. ಶಿ ಈಸ್ ಜಸ್ಟ್ ವೇವಿಂಗ್ ಹ್ಯಾಂಡ್. ಸೊ ಇವನು ಕಾರ್ ಸ್ಟಾಪ್ ಮಾಡಿ ಒಂದು ವಿಂಡೋನ ಕೆಳಗೆ ಮಾಡಿ ನೋಡಿದರೆ ಇಲ್ಲಿ ಆಸ್ಪಾಸ್ ಯಾವುದೇ ಥರ ಮನೆಗಳಿಲ್ಲ. ಜಸ್ಟ್ ಅಲ್ಲಿ ಏನಂದರೆ 1-2 ಜೋಪಡಿಪಟ್ಟಿಗಳಿವೆ. ಆ ಒಂದು ರೋಡ್ ಬಿಟ್ಟು ಸ್ವಲ್ಪ ದೂರ, 100 ಮೀಟರ್ ದೂರ. ಸೊ ಅಲ್ಲಿ ಒಂದು ಹುಡುಗಿ ನಿಂತಿರ್ತಾಳೆ ನಡು ರಸ್ತೆಯಲ್ಲಿ. ಅದನ್ನು ಗಮನಿಸಿದ ಸತ್ಯಜಿತ್ ತುಂಬಾ ಟೆನ್ಸ್ ಆಗ್ತಾನೆ. ಇವನು ಈ ಥರ ಎಲ್ಲ ಆಗ್ತಾ ಇದೆಯಲ್ಲ ಅಂತ. ನೈಟ್ ಒಂದು ಹುಡುಗಿ ಹೀಗೆ ನಿಂತಿದ್ದಾಳೆ ರೋಡ್ ಮಧ್ಯೆ ಅಂತ. ಸೊ ಇವಾಗ ಇವನು ನೋಡ್ತಾನೆ. ನೋಡಿದ ಕೂಡಲೇ ಆ ಹುಡುಗಿ ಬರ್ತಾಳೆ. ಬಂದು ಇವನ ಮುಂದೆ ನಿಂತು ಅಂತಾಳೆ ಅವಳು, ಹೇಗೆ ನನಗೆ 3 ಬಿಡ್ತೀಯಾ ಅಂತ. ಅಂದ್ಕೂಡಲೇ ಇವನು ಥಿಂಕ್ ಮಾಡ್ತಾನೆ. ಸತತವಾಗಿ ಇವನು ಕಾರ್ ಡ್ರೈವ್ ಮಾಡ್ತಾ ಇದ್ದಾನೆ, ಟೈಮ್ ಪಾಸ್ ಬೇರೆ ಆಗ್ತಾ ಇಲ್ಲ. ಸೊ ಓಕೆ ಅಂತ ಅವಳನ್ನು ಕಾರ್ನಲ್ಲಿ ಹತ್ತಿಸ್ಕೊತಾನೆ. ಆ್ಯಂಡ್ ಇವಾಗ ಕಾರ್ ಮೂವ್ ಆಗ್ತಾ ಇರುತ್ತೆ. ಅವಳು ಹೀಗೆ ಸೈಲೆಂಟ್ ಕೂತಿದ್ದಾಳೆ, ಯಾವುದೇ ಥರ ಮಾತಾಡ್ತಾ ಇಲ್ಲ, ಏನಿಲ್ಲ. ಆವಾಗ ಇವನು ಕೇಳ್ತಾನೆ ಸತ್ಯಜಿತ್, ಏನು ನಿನ್ನ ಹೆಸರೇನು, ನೀನು ಯಾರು, ಅಲ್ಲಿಗೆ ಯಾಕೆ ಹೋಗ್ತಾ ಇದೀಯಾ ಅಂತ ಅಂದಾಗ ಅವಳಂತಾಳೆ, ನನ್ನ ಹೆಸರು ರೂಪಾ, ನಾನು ಇಲ್ಲೇ ನನ್ನ ಚಿಕ್ಕಪ್ಪನ ಮನೆಗೆ
ಬಂದಿದ್ದೆ. ಸೊ ನಾಳೆ ನಂದು PU ಸೆಕೆಂಡ್ ಇಯರ್ ಎಕ್ಸಾಮ್ ಇದೆ, ನಾನು ಹೋಗಬೇಕು ನನ್ನ ಊರಿಗೆ ಅಂತ ಅವಳು ಹೇಳ್ತಾಳೆ. ಹೇಳಿದ ತಕ್ಷಣ ಇವನಂತಾನೆ, ಹಾಗಾದರೆ ನಿನ್ನ ಚಿಕ್ಕಪ್ಪನಿಗೆ ಕರ್ಕೊಂಡು ಹೋಗ್ಬೋದಿತ್ತಲ್ಲ, ನೀನು ಇಷ್ಟು ರಾತ್ರಿ ರೋಡ್ ಮಧ್ಯೆ ನಿಂತಿದ್ದೀಯಲ್ಲ, ಏನಾದರೂ ನಿನಗೆ ಆದರೆ, ಯಾರಾದರೂ ನಿನಗೆ ಏನಾದರೂ ಮಾಡಿದರೆ ಭಯ ಆಗೋದಿಲ್ವ ನಿನಗೆ, ಪ್ರಾಣಿಗಳದು ಅದರದ್ದು ಅಂತ ಕೇಳ್ತಾನೆ ಇವನು. ಕೇಳಿದ ತಕ್ಷಣ ಅವಳಂತಾಳೆ, ಇಲ್ಲ ನನ್ನ ಚಿಕ್ಕಪ್ಪನೇ ಬಿಡೋಕೆ ನನ್ನ ಬರ್ತಾಯಿದ್ರು, ಬಟ್ ಅವ್ರದ್ದು ಹೆಲ್ತ್ ಲಾಸ್ಟ್ ಮೂಮೆಂಟ್ನಲ್ಲಿ ಅಪ್ಸೆಟ್ ಆಯಿತು, ದ್ಯಾಟ್ಸ್ ವೈ ನಾನೇ ಬಂದು ರೋಡ್ ಮೇಲೆ ನಿಂತೆ ಆ್ಯಂಡ್ ನಮ್ಮದು ಲಾಸ್ಟ್ ಬಸ್ ಸಹ ಮಿಸ್ ಆಗಿದೆ, ದ್ಯಾಟ್ಸ್ ವೈ ಯಾವುದಾದ್ರೂ ಕಾರ್ ಬಂದರೆ ಹೋದರೆ ಆಯ್ತು ಅಂತ ನಿಂತಿದೆ, ಅಷ್ಟರಲ್ಲಿ ನೀವು ಬಂದ್ರಿ ಅಂತ ಅವಳು ಹೇಳ್ತಾಳೆ. ಅವ್ರು ಹೀಗೆ ಮಾತಾಡ್ತಾ ಹೋಗ್ತಾರೆ. ಹೋದ ತಕ್ಷಣ ಹೀಗೆ 1 ಗಂಟೆ ಆಗುತ್ತೆ. ಇವಾಗ ಆ ಮುರೂರು ಏನಿದೆಯಲ್ಲ ಆ ರೋಡ್ ದಾಟುತ್ತೆ. ಇವಾಗ ಏನಂದರೆ ಸೈಲೆಂಟಾಗಿ ಆ ಸಮುದ್ರದ ಒಂದು ಕಡಲ್ ತೀರಗಳೆಲ್ಲ ಕಾಣ್ತಾ ಇವೆ ಗಾಯ್ಸ್. ಇವನು ಯಾವ ರೂಟ್ ಹಿಡ್ಕೊಂಡು ಹೋಗಿದ್ದಾನೋ ಏನೋ ಗೊತ್ತಿಲ್ಲ, ಬಟ್ ಅವನಿಗೇನೆಂದರೆ ಸಮುದ್ರದ ಕಡಲ್ ತೀರಗಳೆಲ್ಲ ಕಾಣ್ತಾ ಇದ್ದಾವೆ, ಆ ಹಿಲ್ಸ್ ಎಲ್ಲ ಕಾಣ್ತಾ ಇದೆ. ಸೊ ಅಲ್ಲಿ ಅವಳಂತಾಳೆ ಕಾರ್ನ ಸ್ಟಾಪ್ ಮಾಡು ಅಂತಾಳೆ ಆ್ಯಂಡ್ ಇವನು ಸ್ಟಾಪ್ ಮಾಡ್ತಾನೆ. ಆವಾಗ ಅವಳಂತಾಳೆ, ಅದು ನನ್ನ ಏರಿಯಾ ಬಂತು, ನಾನು ಹೋಗ್ತೀನಿ ಅಂತ. ಸೊ ಆವಾಗ ಇವನು ಕಾರ್ ವಿಂಡೋ ಕೆಳಗೆ ಮಾಡಿ ಮತ್ತೆ ಗಮನಿಸ್ತಾನೆ, ಆಸ್ಪಾಸೆಲ್ಲ ನೋಡ್ತಾನೆ. ನೋಡಿದರೆ ಅಲ್ಲಿ ಯಾವುದೇ ಮನೆಗಳು ಕಾಣ್ತಾ ಇಲ್ಲ, ಓನ್ಲಿ ಜಸ್ಟ್ ಆ ಒಂದು ಹಿಲ್ ಇದೆ, ಅಲ್ಲಿ ಆ ಹಿಲ್ ಮೇಲೆ ಒಂದು ಮನೆ ಕಾಣ್ತಾ ಇದೆ, ಅದು ಝೋಪಡಪಟ್ಟಿ ಟೈಪ್. ಸೊ ಇವನು ಕೇಳ್ತಾನೆ, ಎಲ್ಲಿ ನಿನ್ನ ಮನೆ ಅಂತ ಅಂದಾಗ ಅವಳು ಅದೇ ಝೋಪಡಪಟ್ಟಿಯನ್ನು ತೋರಿಸ್ತಾಳೆ, ನೋಡು ಅಲ್ಲಿ ಅಂತ. ಸೊ ಆಯಿತು ಅಂತ ಇವನು ಇಳಿಸಿ ಆಕೆಗೆ ಕೇಳ್ತಾನೆ ಇವನು, ನಾನು ನಿನಗೆ ಬಿಡೋಕೆ ಬರಬಹುದಾ ಅಂತ, ಅಷ್ಟು ದೂರ ಇದೆ, ಏನಾದರೂ ಆದರೆ ಅಂತ ಅವನಂತಾನೆ. ನಾನು ಬಿಡೋಕೆ ಬರ್ತೇನೆ ನಡ್ಕೊಂತ ಅಂತ ಕೇಳ್ತಾನೆ ಇವನು. ಆವಾಗ ಅವಳಂತಾಳೆ, ಬೇಡ ನಿನ್ನ ಕಾರ್ ತೊಗೊಂಡು ಹೋಗು ಅಂತ ಹೇಳ್ತಾಳೆ ಅವಳು. ಇವನು ಆಯಿತು ಅಂತ ಕುಳಿತ್ಕೋತಾನೆ. ಅವಳು ಎಲ್ಲಿವರೆಗೂ ಮಾಯ ಆಗೋದಿಲ್ಲಲ್ಲ ಅಲ್ಲಿವರೆಗೂ, ಅಂದರೆ ಒಂದು ಲೆವೆಲ್ಗೆ ಮನುಷ್ಯ ಕಾಣೋದು ಬಂದಾಗುತ್ತಲ್ಲ ಅಲ್ಲಿವರೆಗೂ ಅವನು ನೋಡ್ಕೊತ ನಿಂದಿರ್ತಾನೆ, ಅವಳು ಸೇಫಾಗಿ ಇದ್ದಾಳೋ ಇಲ್ಲೋ ಅಂತ. ಸೊ ಗೈಸ್ ಏನಂದರೆ ಅಲ್ಲಿ ಕಾರ್ ಒಯ್ಯೋಕೆ ಆಗ್ತಾ ಇರೋದಿಲ್ಲ, ಅದು ಒಂದು ಹಿಲ್ ಇದೆ, ಅತ್ತ ಕಡೆ ಸಮುದ್ರ ಇದೆ, ಇತ್ತ ಕಡೆ ರೋಡ್ ಇದೆ, ಆ ಥರ ಅದು ಸೀನ್. ಸೊ ಆಯಿತು ಅಂತ ಇವನು ಅವಳು ಮಾಯ ಆದಮೇಲೆ ಇವನು ಕಾರ್ ತೊಗೊಂಡು ಬರ್ತಾನೆ, ಸೀದಾ ತನ್ನ ಅಜ್ಜನ ಮನೆಗೆ ಬರ್ತಾನೆ. ಬಂದು ಮನೆಯಲ್ಲಿ ಹೇಳ್ತಾನೆ ಅಜ್ಜನಿಗೆ ಆದ ಸೀನ್ ಎಲ್ಲ, ಕಾರ್ ಹೇಗೆ ಕೆಟ್ಟೋಯ್ತು ಆ್ಯಂಡ್ ಒಂದು ಹುಡುಗಿಗೆ ಅವ್ನು ಲಿಫ್ಟ್ ಹೇಗೆ ಕೊಟ್ಟ ಅಂತ ಎಲ್ಲ ಹೇಳ್ತಾನೆ. ಆವಾಗ ಅವ್ರ ಅಜ್ಜ ಅಂತಾರೆ, ನಿನಗೆ ಗೊತ್ತಾಗೋದಿಲ್ವಾ ನೈಟ್ ಬರೋಕ್ಕೆ, ಇಷ್ಟು ನೈಟ್ ಬರ್ತಾ ಇದೆ, ನೀನು ತಿಳಿಯುತ್ತೋ ಇಲ್ಲೋ ನಿನಗೆ, ಅಲ್ಲೆಲ್ಲ ಘೋಸ್ಟ್ ಎಲ್ಲ ಇದ್ದಾವೆ, ರೋಡ್ ಸರಿ ಇಲ್ಲ, ಆಕ್ಸಿಡೆಂಟ್ಸ್ ಎಲ್ಲ ಭಾಳ ಆಗಿದ್ದಾವೆ, ಯಾವುದೋ ಹುಡುಗಿನ ಬಿಟ್ಟೆ ಅಂತ ಹೇಳ್ತಿದೆಯಾ, ನೋಡು ನಾಳೆ ಎಷ್ಟೊತ್ತಿದ್ರು ನೀನು ದೇವರಿಗೆ ಹೋಗ್ಬಾ ಅಂತ ಅವರು ಹೇಳ್ತಾರೆ ಅಜ್ಜ. ಇವನು ಆಯ್ತಂತ ಅಷ್ಟೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಕೇರ್ಲೆಸ್ ಆಗಿ ಇವನು ಮಲ್ಕೊಂಡ್ಬಿಡ್ತಾನೆ. ಮಾರನೇ ದಿನ ಬೆಳಗ್ಗೆ ಎದ್ದು ಅಜ್ಜ ಅಜ್ಜಿ ಜೊತೆ ಎಲ್ಲ ಚೆನ್ನಾಗಿ ಮಾತಾಡಿ ಅದೇ ಒಂದು ಕಡಲ್ ತೀರದಲ್ಲಿ ಅಡ್ಡಾಡ್ಕೊಂತೀವನು ಹೋಗ್ತಾ ಇರ್ತಾನೆ. ಆ ಒಂದು ಇರುತ್ತಲ್ಲ ಸನ್ಸೆಟ್ ಪಾಯಿಂಟ್, ವ್ಯೂ ಅಂತ ಇರ್ತಾವಲ್ಲ ಸಮುದ್ರದ ಆಚೆ ಕಡೆ ವ್ಯೂ ಪಾಯಿಂಟ್ಸ್ ಎಲ್ಲ, ಅದನ್ನು ನೋಡ್ಕೊತೀವನು ಹೋಗ್ತಾ ಇರ್ತಾನೆ ಆ ಒಂದು ಇದ್ರದ್ದು ಏರಿಯಾದಲ್ಲಿ, ಕುಮಟಾದ ಒಂದು ಏರಿಯಾದಲ್ಲಿ. ಸೊ ಹೋಗ್ತಾ ಇವನಿಗೆ ನೆನಪು ಬರುತ್ತೆ, ನಾನು ಹುಡುಗಿಗೆ ನಿನ್ನೆ ಇಲ್ಲೇ ಬಿಟ್ಟಿದ್ದು ಆ್ಯಂಡ್ ಆ ಒಂದು ಹಿಲ್ಸ್ ಏನಿದೆಯಲ್ಲ ಅಲ್ಲೇ ಬಿಟ್ಟಿದ್ದಂತ ಅವನಿಗೆ ಗೊತ್ತಾಗುತ್ತೆ. ಸೊ ಇವನು ಅದನ್ನೇ ನೋಡ್ಕೊತ ನಿಂತಿರ್ತಾನೆ. ಜಸ್ಟ್ 1-2 ಸೆಕೆಂಡ್ ಆದಮೇಲೆ ಅಲ್ಲಿಂದ ಒಂದು ಮನುಷ್ಯ ಇಳ್ಕೊಂಡು ಬರ್ತಿರ್ತಾನೆ. ಬಂದು ಅವನು ಅಲ್ಲೇ ಕುಂದಿರ್ತಾನೆ, ಅವನು ಇದ್ರ ಬೀಚ್ ಹತ್ರನೇ ಕುತ್ಕೊಂಡ್ಮೇಲೆ. ಸೊ ಆವಾಗ ಸತ್ಯಜಿತ್ ಕೇಳ್ತಾನೆ, ಅಂಕಲ್ ಅದು ನಿಮ್ಮ ಮನೇನಾ ಅಂತ ಅಂದಮೇಲೆ ಆ ಅಂಕಲ್ ಅಂತಾರೆ, ಹ್ಞೂ ಅಪ್ಪ ನಂದೇ ಮನೆ ಅದು ಅಂತ ಅಂದಾಗ, ಯಾಕೆ ಅಂತ ಕೇಳ್ತಾರೆ. ಆವಾಗ ಇವನಂತಾನೆ, ಇಲ್ಲ ನಿಮ್ಮ ಮನೆಯಲ್ಲಿ ಯಾರ್ಯಾರು ಇರೋದು, ಎಷ್ಟು ಜನ ವಾಸವಾಗಿದ್ದೀರಿ ನೀವು ಅಂತ ಕೇಳ್ತಾನೆ ಅವನು. ಸೊ ಆವಾಗ ಅಂಕಲ್ ಅಂತಾರೆ, ನನ್ನ ಮನೆಯಲ್ಲಿ ನಾನು, ನನ್ನ ಹೆಂಡತಿ ಆ್ಯಂಡ್ 2 ಮಕ್ಕಳು, ಹೀಗೆ ನಾವು 4 ಜನ ಇದ್ದೀವಿ, ನನಗೆ 2 ಗಂಡು ಮಕ್ಕಳಿದ್ದಾರೆ ಅಂತ ಹೇಳ್ತಾರೆ ಇವರು. ಹೇಳಿದ ತಕ್ಷಣ ಇವ್ರು ಅಂತಾರೆ, ಹಾಗಾದರೆ ನಿಮ್ಮ ಮನೆ ಆಸ್ಪಾಸ್ ರೂಪ ಅನ್ನೋ ಹುಡುಗಿ ಯಾರಾದರೂ ಇದ್ದಾರಾ ಅಂತ ಅಂದಾಗ ಅಂಕಲ್ 1 ಸೆಕೆಂಡ್ ಶಾಕ್ ಆಗ್ತಾರೆ ಆ್ಯಂಡ್ ಅವರು ನಿಂದಿರ್ತಾರೆ. ಹಾಗೆ ನಿಂತು ಅವ್ರಂತಾರೆ, ರೂಪಾ ಬೇರೆ ಯಾರು ಅಲ್ಲಪ್ಪ, ಅವಳು ನನ್ನ ಮಗಳು ಅಂತ ಅವರು ಅಂತಾರೆ. ಆ್ಯಂಡ್ ಅವರ ಮುಂದೆ ಹೇಳ್ತಾರೆ, ರೂಪಾ 10 ವರ್ಷದ ಹಿಂದೆನೇ ಅವಳು ತೀರ್ಕೊಂಡಿದ್ದಾಳೆ ಅಂತ. ಸೊ ಆವಾಗ
ಸತ್ಯಜಿತ್ ಅಂತಾನೆ, ಅದೇಗೆ ಸಾಧ್ಯ, ನಿನ್ನೆ ತಾನೇ ನಾನು ಅವಳಿಗೆ ಬಿಟ್ಟಿದ್ದೀನಿ ಅವ್ರ ಚಿಕ್ಕಪ್ಪನ ಮನೆಯಿಂದ. ಆ್ಯಂಡ್ ಅವಳಂದ್ಲು ನಾಳೆ ನಂದು PUC ಸೆಕೆಂಡ್ ಇಯರ್ ಎಕ್ಸಾಮ್ ಇದೆ, ಭವಿಷ್ಯದ ಪ್ರಶ್ನೆ ಅಂತ, ಅದಕ್ಕೆ ಅವಳಿಗೆ ಅಲ್ಲೇ ಬಿಟ್ಟಿದ್ದೀನಿ ಅದೇ ಒಂದು ಏರಿಯಾಗೆ ಅಂತ ಅವರು ಹೇಳ್ತಾರೆ. ಸತ್ಯಜಿತ್ ಹೇಳಿದ್ಮೇಲೆ ಇವ್ರಂತಾರೆ ಸಾಧ್ಯ ಇಲ್ಲ, ಅದೇ ಹೇಗೆ ಸಾಧ್ಯ ಅಂತ ಇವ್ರಂತಾರೆ. ಆಸ್ಪಾಸ್ ಯಾವುದೇ ಮನೆಯಲ್ಲಿ ರೂಪಾ ಅನ್ನೋ ಹುಡುಗಿ ಇಲ್ಲ, ನನ್ನ ಮನೆಯಲ್ಲೇ ಇದ್ದಿದ್ದು, ಆ್ಯಂಡ್ ಅವಳು 10 ವರ್ಷದ ಹಿಂದೆ ಆಕ್ಸಿಡೆಂಟ್ನಲ್ಲಿ ತೀರ್ ಹೋಗಿದ್ದಾಳೆ ಅಂತ. ಸೊ ಇಷ್ಟು ಅಂದಾಗ ಸತ್ಯಜಿತ್ ಅಂತಾನೆ ಅದು ಸಾಧ್ಯ ಇಲ್ಲ, ಆಸ್ಪಾಸ್ ಬೇರೆ ಯಾರ್ದೋ ಇರಬೇಕಂತ. ಇವನೇನಂತಾನೆ ಅಂದರೆ ನಡೀರಿ ನಿಮ್ಮ ಮನೆ ತೋರಿಸ್ತೀರಾ ನನಗೆ ಅಂತ ಕೇಳ್ತಾನೆ ಇವನು. ಆಯಿತು ಅಂತ ಅವರು ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಮನೆಯೆಲ್ಲ ತೋರಿಸ್ತಾರೆ. ಇವನು ಹೋದ ಕೂಡಲೇ ಮನೆಯಲ್ಲಿ ನೋಡ್ತಾನೆ ಗೋಡೆ ಮೇಲೆ ಅಲ್ಲಿ ಒಂದು ಫೋಟೋ ಇರುತ್ತೆ, ಆ್ಯಂಡ್ ಆ ಫೋಟೋಗೆ ಮಾಲೆ ಇರುತ್ತೆ. ಸೊ ಆ ಫೋಟೋ ಯಾವುದಂದರೆ ರೂಪಾದಿರುತ್ತೆ. ಏಕ್ದಮ್ ಇವನು ಶಾಕ್ ಆಗ್ತಾನೆ, ಅದು ಹೇಗೆ ಸಾಧ್ಯ ಅಂತ. ಸೊ ಇವನಿಗೆ ಕನ್ಫರ್ಮ್ ಆಗುತ್ತೆ ರೂಪಾ ಸತ್ತಿದ್ದಾಳೆ, ಆ್ಯಂಡ್ ರೂಪಾನೇ ನಿನ್ನೆ ಇವನ ಜೊತೆ ಬಂದಿದ್ದು ಅಂತ. ಹೀಗಾದ್ಮೇಲೆ ಇವನ ತಲೆಯಲ್ಲಿ ಹಲವಾರು ಕ್ವಶನ್ಸ್ ಎಲ್ಲ ಹುಟ್ಟುತ್ತವೆ. ಇವನಿಗೆ ಹೆದರಿಕೆ ಆಗೋದಿಲ್ಲ, ಅದ್ರ ಬದಲಿಗೆ ಇವನಲ್ಲಿ ಹಲವಾರು ಥರದ ಕ್ವಶನ್ಸ್ ಹುಟ್ಟುತ್ತವೆ. ಯಾಕೆ ಇವಳು ನಿನ್ನೆ ನನ್ನನ್ನು ಭೇಟಿಯಾದ್ದು, ಏನು ಎತ್ತ. ಆ್ಯಂಡ್ ಅವಳು ಹೋಗೋಬೇಕಾದ್ರೆ ಏನು ಹೇಳಿರ್ತಾಳೆ ಅಂದರೆ ಗಾಯ್ಸ್, ನಾನು ಮತ್ತೆ ನಿನ್ನನ್ನು ಭೇಟಿ ಆಗ್ತೀನಿ ಅಂತ ಅವಳು ಹೇಳಿರ್ತಾಳೆ. ಸೊ ಇವನಲ್ಲಿ ಅದೇ ಕ್ವಶನ್ಸ್ ಎಲ್ಲ ಇರುತ್ತದೆ. ಇವನೇನು ಮಾಡ್ತಾನೆ ಅಂದರೆ ಮತ್ತೆ ಸತ್ಯಜಿತ್ ನೈಟ್ ಸೇಮ್ ಟೈಮ್ಗೆ ತನ್ನ ಕಾರ್ನ ತೊಗೊಂಡು ಅಲ್ಲಿಗೆ ಹೋಗ್ತಾನೆ. ಹೋಗಿ ನಿಂದಿರ್ತಾನೆ. ಅಲ್ಲಿ ನಿಂತ ತಕ್ಷಣ ಅವಳು ಅಲ್ಲಿ ಕಾಣೋದಿಲ್ಲ, ಬರೋದಿಲ್ಲ. ಸೊ ಇವನೇನು ಮಾಡ್ತಾನೆ ಅಂದರೆ ಮತ್ತೆ ಕಾರ್ ತೊಗೊಂಡು ಬರ್ತಾನೆ, ಅಜ್ಜನ ಮನೆಗೆ ಇರ್ತಾನೆ. ಇದ್ದು ತನ್ನ ಊರಿಗೆ ತಾನು ಹೋಗ್ಬಿಡ್ತಾನೆ, ಹುಬ್ಳಿಗೆ ಮತ್ತೆ ಹೋಗ್ತಾನೆ. ಹೋದ ತಕ್ಷಣ ಇವನಿಗೆ 1-2 ದಿನದಲ್ಲೆಲ್ಲ ನೆನಪೆಲ್ಲ ಹಾರೋಗುತ್ತೆ. ಹೀಗೆ 1 ವರ್ಷ 2 ವರ್ಷ ಆಗುತ್ತೆ. ಆದ ತಕ್ಷಣ ಏನಂದರೆ ಒಂದಿನ ಮತ್ತೆ ಇವನಿಗೆ ಅಜ್ಜನ ಮನೆಗೆ ಹೋಗೋದು ಬರುತ್ತೆ. ಅಂದರೆ ಅವ್ರ ಅಜ್ಜ ಕಾಲ್ ಮಾಡಿರ್ತಾರೆ ಹೀಗೀಗ ಫಂಕ್ಷನ್ ಇದೆ ಅಂತ. ಸೊ ಆಯಿತು ಅಂತ ಇವನು ಬರ್ತಿರ್ಬೇಕಾದ್ರೆ ಇವನಿಗೆ ಮತ್ತೆ ನೆನಪು ಬರುತ್ತೆ ಆ ಹುಡುಗಿದು, ಪ್ಲಸ್ ಅವಳಿಗೆ ಯಾವ ಥರ ಕ್ವಶನ್ಸ್ ಎಲ್ಲ ಕೇಳಬೇಕು, ಅವಳು ಎಷ್ಟು ದಿನ ಹೇಗಿದ್ಲು, ಆ್ಯಂಡ್ ಅವನಿಗೆ ಯಾಕೆ ಭೇಟಿ ಆದ್ಲು ಅವಳು, ಮತ್ತು ಅವನ ಅಂದಿದ್ಲಲ್ಲ ಅವಳು ನಾನು ನಿನ್ನನ್ನು ಮತ್ತೆ ಭೇಟಿ ಆಗ್ತೀನಿ ಅಂತ. ಸೊ ಇಂಥ ಎಲ್ಲ ಕ್ವಶನ್ಸ್ ಎಲ್ಲ ಇಟ್ಕೊಂಡು ಅವನು ಹೋಗ್ತಾನೆ ಅದೇ ಲೊಕೇಶನ್ಗೆ. ಸೇಮ್ ಅಲ್ಲಿ ಹೋಗಿ ನಿಂದಿರ್ತಾನೆ, ಮತ್ತೆ ಕಾಣೋದಿಲ್ಲ ಆ ಹುಡುಗಿ. ಸೊ ಇವನು ಬೇಜಾರಲ್ಲಿ ಹೋಗ್ತಾನೆ. ಮತ್ತೆ ಆ ಅಜ್ಜನ ಮನೆಗೆಲ್ಲ ಫಂಕ್ಷನ್ ಎಲ್ಲ ಮುಗಿಸಿ ಮತ್ತೆ ತನ್ನ ಊರಿಗೆ ಬರ್ತಾನೆ. ಬಂದು ಹೀಗೆ ಎಲ್ಲ ಆಗುತ್ತೆ. ಆ್ಯಂಡ್ ಒಂದಿನ ಏನಾಗುತ್ತೆ ಅಂದರೆ ಗಾಯ್ಸ್, ಇವನಿಗೆ ಮತ್ತೆ ಅಲ್ಲಿಗೆ ಹೋಗ್ಬೇಕನ್ಸುತ್ತೆ. ಅಚಾನಕ್ ಅದೇ ಏಕೋ ಏನೋ ಗೊತ್ತಿಲ್ಲ, ಹೋಗ್ಬೇಕನ್ಸುತ್ತದೆ. ಸೊ ಇವಾಗ ಅವನು ಹೋಗ್ತಿರ್ತಾನೆ. ಆ್ಯಂಡ್ ಹೋಗೋಬೇಕಾದ್ರೆ ಇವನು ಚೆಕ್ ಮಾಡ್ತಾನೆ. ಏನಂದರೆ ಹಿಂದಿನ ಸತಿ ಏನೋ ಅವಳು ಬೆಟ್ಟಾಗಿದ್ಲಲ್ಲ, ಅವತ್ತು ಡೇಟ್ ಆ್ಯಂಡ್ ಟೈಮ್ ಸೇಮ್ ಇತ್ತು ಗಾಯ್ಸ್. ಸೊ ಇವನು ಸಹ ಈ ಸತಿ ಅದನ್ನೇ ಟೈಮ್ನ ಇದು ಮಾಡ್ತಾನೆ ಇವನು. ಆವಾಗ ಅವಳು ಜನವರಿ 21ಕ್ಕೆ ಭೇಟಿಯಾಗಿದ್ಲು. ಸೊ ಇವನು ಮತ್ತೆ ಇವಾಗ ಏನಂದರೆ ಅದೇ ಜನವರಿ 21ಕ್ಕೆ ಆ ರೂಟ್ಗೆ ಹೋಗ್ತಾನೆ. ಆ್ಯಂಡ್ ಸೇಮ್ ಟೈಮ್ಗೆ ಹೋಗ್ತಾನೆ ಇವನು 11:30 ಗಂಟೆಗೆ. ಅಲ್ಲಿ ಹೋಗಿ ನಿಂದಿರ್ತಾನೆ. ನಿಂತ ತಕ್ಷಣ ಅವಳು ಅಲ್ಲಿ ಕಾಣ್ತಾಳೆ. ಇವನಿಗೆ ಕಾಣಿದ ತಕ್ಷಣ ಅವಳನ್ನು ಅವನು ಕಾರ್ನಲ್ಲಿ ಕುಂದಿಸ್ಕೋತಾನೆ. ಏನು ಮಾತಾಡೋದಿಲ್ಲ, ಏನಿಲ್ಲ, ಕೈಯೆಲ್ಲ ಮಾಡೋದಿಲ್ಲ, ಕುಂದಿಸ್ಕೋತಾನೆ. ಕುಂದಿಸ್ಕೊಂಡ್ಮೇಲೆ ಕಾರ್ ಮೂವ್ ಆಗುತ್ತೆ. ಆವಾಗ ಅವಳು ಕೇಳ್ತಾಳೆ ಅವನಿಗೆ, ಯಾಕೆ ನಿನಗೆ ನನ್ನ ಬಗ್ಗೆ ಗೊತ್ತಾಗಿದೆ ಅಲ್ವಾ ಇವಾಗ, ಯಾಕೆ ನಿನಗೆ ಹೆದರಿಕೆ ಬರೋದಿಲ್ವಾ ದೆವ್ವ ಅಂದರೆ ಅಂತ ಕೇಳ್ತಾಳೆ ಇವಳು. ಕೇಳಿದ ತಕ್ಷಣ ಅವಾಗ ಸತ್ಯಜಿತ್ ಅಂತಾನೆ, ನನಗೆ ಯಾಕೆ ಭಯ ಆಗುತ್ತೆ, ನೀನೇನಾದರೂ ಮಾಡೋದಾಗಿದ್ದರೆ ನೀನು ಒಂದೇ ದಿನ ನನಗೆ ಏನು ಬೇಕಾದರೂ ಮಾಡ್ಬೋದಿತ್ತು. ಸೊ ನೀನೇನು ಮಾಡಿಲ್ಲ ಅಂದರೆ ನೀನು ಒಳ್ಳೆಯವಳಿದೆಯಾ. ಸೊ ದ್ಯಾಟ್ಸ್ ವೈ ನನಗೆ ಕೆಲವೊಂದು ಕ್ವಶನ್ಸ್ ಇತ್ತು, ಅದು ತಿಳ್ಕೊಬೇಕಂತ ನಾನು ಬಂದಿದ್ದೀನಿ ಅಂತ ಅಂದಾಗ ಅವಳು ಅಂತಾಳೆ, ಎಂಥ ಕ್ವಶನ್ಸ್ ಏನು ಅಂತ ಕೇಳ್ತಾಳೆ. ಕೇಳಿದ ತಕ್ಷಣ ಇವನಂತಾನೆ, ಫಸ್ಟ್ ಹೇಳು ನಿನ್ನ ಡೆತ್ ಹೆಂಗಾಯಿತು ಅಂತ ಅಂದಾಗ ಅವಳು ಅಂತಾಳೆ, ಹೀಗೆ ನಾನು ಚಿಕ್ಕಪ್ಪನ ಮನೆಯಿಂದ ಹೋಗ್ತಾ ಇದ್ದೆ ಒಂದು ಕಾರ್ನಲ್ಲಿ ಲಿಫ್ಟ್ ತೊಗೊಂಡು 10 ವರ್ಷದ ಹಿಂದೆ. ಆ್ಯಂಡ್ ಆವಾಗ ಏನಾಯಿತು ಅಂದರೆ ಆ ಕಾರ್ ಡ್ರೈವರ್ದು ಆಕ್ಸಿಡೆಂಟ್ ಆಯಿತು. ಆ್ಯಂಡ್ ನಮ್ಮ ಕಾರ್ ಏನಂದರೆ ಘಾಟ್ನಿಂದ ಉಳ್ಕೊಂಡು ಬಿದ್ದ ತಕ್ಷಣ ಏನಂದರೆ ಆ ಒಂದು ಡೋರ್ ಇರುತ್ತಲ್ಲ ಅದು ಓಪನ್ ಆಯಿತು. ಓಪನ್ ಆಗಿ ನಾನು ಏನು ಮಾಡಿದೆ ಅಂದರೆ ಕೆಳಗೆ ಬಿದ್ದೆ. ಆ್ಯಂಡ್ ಕಲ್ಲಿಗೆ ನನ್ನ ತಲೆ ಬಡಿತು. ಸೊ ಅಲ್ಲೇ ನಾನು ಆನ್ ದ ಸ್ಪಾಟ್ ಡೆತ್ ಆಯಿತು ನಂದು. ಆ್ಯಂಡ್ ಆ ಡ್ರೈವರ್ ಉಳ್ಕೊಂಡ ಒಂದು ದಿನ ಚೆನ್ನಾಗಿತ್ತು. ಸೊ ಹೀಗೆ ನಾನೇನೆಂದರೆ ಇಷ್ಟು ವರ್ಷದಿಂದ ಇದೇ ಏರಿಯಾದಲ್ಲಿ ಅಡ್ಡಾಡ್ತಾ ಇದ್ದೀನಿ ದೆವ್ವ ಆಗಿ ಅಂತ ಅವಳು ಹೇಳ್ತಾಳೆ.
ಹೇಳಿದ ತಕ್ಷಣ ಇವನಂತಾನೆ, ಮತ್ತು ನೀನು ಎಲ್ಲರಿಗೂ ಕಾಣ್ತೀಯೋ ಅಥವಾ ನನಗಷ್ಟೇ ಕಂಡಿದ್ದು, ನನಗೆ ಯಾಕೆ ನೀನು ಕಂಡೆ, ಆ್ಯಂಡ್ ನನಗೆ ಮತ್ತೆ ನೀನು ಭೇಟಿ ಆಗ್ತೀನಂತ ಯಾಕೆ ಹೇಳಿದ್ದೆ ಅಂತ ಅವನು ಕೇಳ್ತಾನೆ. ಕೇಳಿದ ತಕ್ಷಣ ಅವಳಂತಾಳೆ, ಅದೆಲ್ಲ ನಿನಗೆ ಹೇಳೋಕ್ಕಾಗೋದಿಲ್ಲ, ನಿಂದು ನಂದು ಏನೋ ಒಂದು ಕನೆಕ್ಷನ್ ಇದೆ, ಅವೆಲ್ಲ ರಿವೀಲ್ ಮಾಡೋಕ್ಕಾಗೋದಿಲ್ಲ ಅಂತ ಅವಳು ಹೇಳ್ತಾಳೆ. ಹೇಳಿ ನೆಕ್ಸ್ಟ್ ಅಂತಾಳೆ ಅವಳು, ನಾನು ಹೀಗೆ ಒಂದು ಭೋರ್ಲೋಕ ಅಂತ ಇದೆ, ಆ ಒಂದು ಲೋಕದಲ್ಲಿ 10 ವರ್ಷದಿಂದ ಅಡ್ಡಾಡ್ತಾ ಇದ್ದೀನಿ. ಆ್ಯಂಡ್ ನಾನು ಯಾರಿಗೆ ಬೇಕಾದರೂ ನಾವು ಕಾಣೋ ಹಾಗಿಲ್ಲ, ನಮ್ಮದು ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಇವೆ. ಸೊ ನಾನು ನಿನಗೆ ಕಂಡಿದ್ದೀನಿ ಅಂದರೆ ನಿಂದು ನಂದು ಏನು ಎನರ್ಜಿ ಲೆವೆಲ್ ಇದೆಯಲ್ಲ ಅದು ಮ್ಯಾಚ್ ಆಗಿದೆ, ನಿಂದು ನಂದು ಏನೋ ಕನೆಕ್ಷನ್ ಇದೆ, ದ್ಯಾಟ್ಸ್ ವೈ ನಾನು ನಿನಗೆ ಕಂಡಿದ್ದೀನಿ. ಆ್ಯಂಡ್ ನಾನು ನಿಂತು ಇಲ್ಲಿ ಬಹಳ ಜನರಿಗೆ ಕೈ ಮಾಡ್ತಾ ಇದ್ದೆ ನೈಟ್, ಬಟ್ ಯಾರಿಗೂ ಕಂಡಿಲ್ಲ, ನಿನಗೆ ಕಂಡಿದ್ದೀನಿ. ಅಂದರೆ ನಿನ್ನ ಸಬ್ ಕಾನ್ಷಿಯಸ್ ಮೈಂಡ್ ಆ್ಯಂಡ್ ನನ್ನ ಮೈಂಡ್ ಏನಿದೆಯಲ್ಲ ಅದು ಮ್ಯಾಚ್ ಆಗಿದೆ. ರೇಡಿಯೇಷನ್ಸ್ ಏನಿರ್ತಾವಲ್ಲ ಇವು ಫ್ರೀಕ್ವೆನ್ಸೀಸ್, ಹರ್ಡ್ಸ್ ಫ್ರೀಕ್ವೆನ್ಸಿ ಅಂತಾರಲ್ಲ ಗೈಸ್, ಅದು ಮ್ಯಾಚ್ ಆಗಿದೆ ಅಂತ ಅವಳು ಹೇಳ್ತಾಳೆ. ಅಂದಲ್ಲೇ ಇದು ಆಗೋಕ್ಕೆ ಸಾಧ್ಯ, ಇಲ್ಲಾಂದರೆ ನಾವು ನಿಮಗೆ ಕಾಣೋದಿಲ್ಲ ಅಂತ ಅವಳು ಹೇಳ್ತಾಳೆ. ಹೇಳಿದ ತಕ್ಷಣ ಆಯಿತು, ಮತ್ತು ನಿನ್ನ ಮುಕ್ತಿ ಯಾವಾಗ ಅಂತ ಇವನು ಕೇಳ್ತಾನೆ. ಆಗುತ್ತೆ, ಸ್ವಲ್ಪ ದಿನಗಳಲ್ಲಿ ಆಗುತ್ತೆ, ನನ್ನ ಅಕಾಲಿಕ ಮೃತ್ಯು ಆಗಿರೋದ್ರಿಂದ ಸ್ವಲ್ಪ ದಿನದಲ್ಲಿ ಮತ್ತೆ ನನಗೆ ಮುಕ್ತಿ ಸಿಗುತ್ತೆ. ಸ್ವರ್ಣ ಲೋಕಕ್ಕೆ ಹೋಗ್ತೀನಿ ನಾನು ಮೊದಲು, ಆಮೇಲೆ ಅಲ್ಲಿಂದ ಮತ್ತೆ ಭೂಲೋಕಕ್ಕೆ ಆ್ಯಸ್ ಅ ಮನುಷ್ಯ ಆಗಿ ಬರ್ತೀನಿ. ಆ್ಯಂಡ್ ಆವಾಗ ನಿನಗೆ ತಿಳುತ್ತೆ ನಾನು ಯಾರು ಅಂತ ಇವಳು ಹೇಳ್ತಾಳೆ. ಹೇಳಿದ ತಕ್ಷಣ ಇವನಿಗೇನು ಗೊತ್ತಾಗೋದಿಲ್ಲ ಸತ್ಯಜಿತ್ಗೆ. ಹಾಗೆ ಮಾತಾಡ್ಕೊತ ಇವರು ಹೋಗ್ತಾ ಇವನು ಕೇಳ್ತಾನೆ, ಮತ್ತೆ ನೀನು ಯಾವಾಗ ಭೇಟಿ ಆಗ್ತೀಯಾ ನನಗೆ ಅಂತ, ನಾನು ಯಾವಾಗ ಕರಿತೀನಿ, ಯಾವಾಗ ಬರ್ತೀಯಾ ನೀನು ಅಂತ ಇವನು ಕೇಳ್ತಾನೆ. ಹೇಳಿದ ತಕ್ಷಣ ಅವಳಂತಾಳೆ, ಅದೆಲ್ಲ ಹಾಗಾಗೋಕ್ಕೆ ಸಾಧ್ಯ ಇಲ್ಲ, ನಾನು ಎಲ್ಲಿ ಬೇಕಾದ ಕಡೆ ಅಡ್ಡಾಡ್ಬೋದು, ರಿಸ್ಟ್ರಿಕ್ಷನ್ ಇಲ್ಲ ಅದಕ್ಕೆ, ಬಟ್ ಫ್ರೀಕ್ವೆಂಟ್ಲಿ ಒಂದು ಮನುಷ್ಯನಿಗೆ ನಾನು ಭೇಟಿ ಆಗೋ ಹಾಗಿಲ್ಲ ಅಂತ ಅವಳು ಹೇಳ್ತಾಳೆ. ಹೇಳಿದ ತಕ್ಷಣ ಆಯಿತು ಅಂತಾನೆ, ಮತ್ತೆ ನಾನು ನಿನಗೆ ಫೋರ್ಸ್ ಮಾಡೋದಿಲ್ಲ, ಬಟ್ ನಿನಗೆ ಯಾವಾಗ ತಿಳಿಯುತ್ತೋ ಅವಾಗ ನೀನು ನನ್ನನ್ನು ಭೇಟಿ ಆಗ್ಬೋದು ಅಂತ ಸತ್ಯಜಿತ್ ಹೇಳ್ತಾನೆ. ಆಯಿತು ಅಂತ ಇವಳಿಗೆ ಅದೇ ಲೊಕೇಶನ್ಗೆ ಇಳಿಸಿ ಇವನು ಹೋಗ್ತಾನೆ. ಇಷ್ಟೆಲ್ಲ ಆಗುತ್ತೆ. ಆದ ತಕ್ಷಣ ಒಂದಿನ ಏನಂದರೆ ಇವ್ರ ಫಾದರ್ದು ರಿಟೈರ್ಮೆಂಟ್ ಆಗುತ್ತೆ. ಆ್ಯಂಡ್ ಇವ್ರದ್ದು ಏನಂದರೆ ಹಳೆ ಮನೆ ಏನಿರುತ್ತದಲ್ಲ ಅದನ್ನು ಇವರು ಮಾರಿ ಹೊಸ ಒಂದು ಫ್ಲ್ಯಾಟ್ಗೆ ಶಿಫ್ಟ್ ಆಗೋಕ್ಕೆ ಒಂದು ಫ್ಲ್ಯಾಟ್ ಹುಡುಕ್ತಾ ಇರ್ತಾರೆ, ರಾಯಲ್ ಫ್ಲ್ಯಾಟ್. ಸೊ ಹುಡುಕ್ತಿರ್ಬೇಕಾದ್ರೆ ಇವರಿಗೆ ಒಂದು ಹುಬ್ಳಿಯ ಪಾರ್ಶ್ ಏರಿಯಾದಲ್ಲಿ ಕಡಿಮೆ ರೇಟ್ಗೆ ಒಂದು ಒಳ್ಳೆ ಫ್ಲ್ಯಾಟ್ ಸಿಗ್ತಾ ಇರುತ್ತದೆ. ಆ್ಯಂಡ್ ಫ್ಲ್ಯಾಟ್ ಅಂದ್ರೆ ಅದು ಬಂಗ್ಲೋ ಥರನೇ, ಅದರದ್ದು ರೇಟ್ ನೋಡಿದರೆ, ಆ ಏರಿಯಾದು ರೇಟ್ ನೋಡಿದರೆ ಹೈ ಇದೆ, ಬಟ್ ಈ ಒಂದು ಬಗ್ಲು ಇವನಿಗೆ ಕಡಿಮೆ ರೇಟ್ದಲ್ಲಿ ಸಿಗ್ತಾ ಇದೆ. ಸೊ ಇವನು ಬುಕ್ ಎಲ್ಲ ಮಾಡ್ತಾನೆ, ಅದನ್ನು ಬುಕ್ ಮಾಡಿ ಮರನೇ ದಿನ ಹೋಗಿ ಇವನು ಆ ಒಂದು ಫ್ಲೈಟ್ನ ಖರೀದಿ ಮಾಡಬೇಕು. ಇವನು ಅದಕ್ಕಿಂತ ಹಿಂದಿನ ದಿನ ಏನಂದರೆ ಇವನು ನೈಟ್ ಊಟ ಮಾಡಿ ಇವನಿಗೆ ಒಂದು ವಾಕಿಂಗ್ ಮಾಡೋ ಅಭ್ಯಾಸ ಇರುತ್ತೆ. ಸೊ ಇವನು ತನ್ನ ಮೇಲ್ಗಡೆ ಇರೋ ಟೆರೆಸ್ಗೆ ವಾಕಿಂಗ್ ಮಾಡೋಕ್ಕೆ ಹೋಗ್ತಾನೆ. ಇವನು ಮುಂದಿಂದೇನು ಗೇಟ್ ಇದೆಯಲ್ಲ ಅದ್ರದ್ದು ಲಾಕ್ ಮಾಡಿ ಟೆರೆಸ್ ಮೇಲೆ ಹೋಗ್ತಾನೆ. ಹೋದ ತಕ್ಷಣ ಅಲ್ಲಿ ಒಂದು ಕಾರ್ನರ್ನಲ್ಲಿ ಯಾರೋ ನಿಂತಂಗೆ ಕಾಣುತ್ತೆ. ಸೊ ಇವನು ಹೋಗಿ ನೋಡ್ತಾನೆ, ನೋಡಿದರೆ ಅವಳೇ ರೂಪ ಇರ್ತಾನೆ. ಸೊ ಇವನು ಫುಲ್ ಖುಷಿಯಾಗಿ ಕೇಳ್ತಾನೆ, ರೂಪ ಏನು ಸರ್ಪ್ರೈಸ್, ಇಲ್ಲಿ ಬಂದುಬಿಟ್ಟಿದೆಯಲ್ಲ ನೀನು ಅಂತ ಅಂದಾಗ ಅವಳು ಅಂತಾಳೆ, ಏನಿಲ್ಲ ನಿನಗೊಂದು ಇದು ಹೇಳೋದಿತ್ತು ಅದಕ್ಕೆ ಬಂದಿದ್ದೀನಿ ನಾನು ಅಂತ ಹೇಳ್ತಾಳೆ. ಅವಳು ಏನಂತ ಕೇಳಿದಾಗ ಅವಳು ಅಂತಾಳೆ, ನೀನೇನು ಇವಾಗ ನಾಳೆ ಫ್ಲ್ಯಾಟ್ ಖರೀದಿ ಮಾಡೋಕೆ ಹೋಗ್ತಾ ಇದೆಯಲ್ಲ, ಆ ಫ್ಲ್ಯಾಟ್ ನೀನು ಯಾವುದೇ ಕಾರಣಕ್ಕೂ ಖರೀದಿ ಮಾಡೋಕೆ ಹೋಗಬೇಡ, ನನ್ನ ಮಾತು ಕೇಳು ಅಂತ ಅವಳು ಹೇಳ್ತಾಳೆ. ಹೇಳಿದ ತಕ್ಷಣ ಇವನಂತಾನೆ, ಇಲ್ಲ ಇದು ಆ ಒಂದು ಪಾರ್ಶ್ ಏರಿಯಾದಲ್ಲಿ ತುಂಬ ಕಡಿಮೆ ದುಡ್ಡಿನಲ್ಲಿ ಸಿಗ್ತಾ ಇದೆ, ಅದನ್ನು ಏಕೆ ನೀನು ಬೇಡ ಅಂತಿದ್ಯಾ ಅಂತ ಇವನು ಕೇಳ್ತಾನೆ. ಕೇಳಿದ ತಕ್ಷಣ ಅವಳು ಅಂತಾಳೆ, ನನ್ನ ಮಾತು ಕೇಳು, ನೀನು ಆ ಫ್ಲ್ಯಾಟ್ ಖರೀದಿ ಮಾಡಬಾರ್ದು ಅಂತ ಅವಳು ಅಂತಾಳೆ. ಅಷ್ಟೇ ಅಂದ ತಕ್ಷಣ ಇವನಂತಾನೆ, ನಿನ್ನ ಮಾತು ಮೀರೋಕ್ಕಾಗುತ್ತಾ, ಆಯಿತು ಅಂತ ಇವನು ಫ್ಲ್ಯಾಟ್ನ ಖರೀದಿ ಮಾಡೋದಿಲ್ಲ, ಇವನು ಬಿಟ್ಬಿಡ್ತಾನೆ. ಆ್ಯಂಡ್ ಇವಾಗ ಏನಂದರೆ ಇಬ್ಬರು ಹಾಗೆ ನೈಟ್ ಮಾತಾಡಿ ಅವಳೇನೆಂದರೆ ಸ್ವಲ್ಪ ಮುಂದೆ ಹೋಗಿ ಗಾಳಿಯಲ್ಲಿ ಮಾಯವಾಗಿಬಿಡ್ತಾಳೆ. ಅಷ್ಟು ಹೇಳಿ ಮತ್ತೆ ನಾನು ಭೇಟಿ ಆಗ್ತೀನಿ ಅಂತ. ಸೊ ಇವಾಗ ಇವನು ಮರನೇ ದಿನ ಹೋಗಿ ಫ್ಲ್ಯಾಟ್ದೆಲ್ಲ ಇದನ್ನು ಕ್ಯಾನ್ಸಲ್ ಮಾಡಿ ಆ ಫ್ಲ್ಯಾಟ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾನೆ, ಏನಿದೆ ಅದರದ್ದು ಸತ್ಯಾಸತ್ಯತೆ ಅಂತ. ಆ್ಯಂಡ್ ಒಂದು ಸೋರ್ಸ್ನಿಂದ ಇವನಿಗೆ ತಿಳಿಯುತ್ತೆ, ಆ ಬಿಲ್ಡಿಂಗ್ನಲ್ಲಿ ಕೆಲವು ವರ್ಷಗಳ ಹಿಂದೆ ಏನಂದರೆ ಆ ಹೌಸ್ ಓನರ್ ಏನಿದ್ರಲ್ಲ ಅವ್ರದ್ದು ಡೆತ್ ಆಯಿತು ಅಲ್ಲಿ ಅಂತ. ಅಂದರೆ ಅವರು ಹ್ಯಾಂಗ್ ಮಾಡ್ಕೊಂಡು ಸತ್ಬಿಟ್ರು, ಅವರು ಸುಸೈಡ್ ಮಾಡ್ಕೊಂಡು. ಸೊ ಅವಾಗಿನಿಂದ ಅಲ್ಲಿ ಅವ್ರದ್ದು ಘೋಸ್ಟ್ ಅಡ್ಡಾಡ್ತಾ ಇದೆ ಅಂತ ಒಂದು ಮಾತಿರುತ್ತೆ. ಸೊ ಈ ಒಂದು ಎಂಟಿಟಿ ಏನಿದೆಯಲ್ಲ ರೂಪ ಅನ್ನೋದು ಲೇಡಿ ಘೋಸ್ಟ್, ಅದು ಬಂದು ಇವನಿಗೆ ಹೇಳುತ್ತದೆ, ಇವನನ್ನು ಅದು ಅಲ್ಲಿಂದ ಉಳಿಸುತ್ತದೆ. ಸೊ ಇದೆಲ್ಲ ಆಗುತ್ತೆ. ಆದಮೇಲೆ
ಮತ್ತೆ ಒಂದು ಲಾಸ್ಟ್ ಟೈಮ್ ಇವನಿಗೆ ಭೇಟಿ ಆಗುತ್ತದೆ ಆ್ಯಂಡ್ ಇವನಿಗೆ ಹೇಳುತ್ತದೆ, ಇನ್ನು ನನ್ನ ಟೈಮ್ ಅಂತೂ ಸ್ವರ್ಣ ಲೋಕಕ್ಕೆ ಹೋಗೋದು, ಅಲ್ಲಿಂದ ನಾನು ಏನಂದರೆ ಮತ್ತೆ ಭೂಲೋಕಕ್ಕೆ ಬರ್ತೀನಿ ಅಂತ ಅವಳು ಹೇಳಿ ಹೋಗ್ಬಿಡ್ತಾಳೆ. ಆ್ಯಂಡ್ ಇದರ ಆದ ತಕ್ಷಣವೇ ಒಂದು 6-7 ತಿಂಗಳಲ್ಲಿ ಇವ್ರದ್ದು ಮದುವೆ ಆಗುತ್ತದೆ. ಯಾವುದು ಸತ್ಯಜಿದ್ದು. ಆದ ತಕ್ಷಣ ಏನಾಗುತ್ತದೆ ಅಂದರೆ ಆ ಒಂದು ಇನ್ಸಿಡೆನ್ಸ್ ಏನಂದರೆ ಆ ಒಂದು ಹುಡುಗಿ ಏನಿರ್ತಾಳಲ್ಲ ಅವಳು ಇವನ್ ವೈಫ್ಗೂ ಭೇಟಿಯಾಗಿರ್ತಾಳೆ ಇವ್ರ ಮ್ಯಾರೇಜ್ಗಿನ ಮೊದಲು. ಸೊ ಇಬ್ಬರು ಒಂದಿನ ಬೆಡ್ ಮೇಲೆ ಇರಬೇಕಾದ್ರೆ ಹೇಳ್ಕೊಬೇಕಂತಿರ್ತಾರೆ ಇವ್ರ ಎಕ್ಸ್ಪೀರಿಯನ್ಸ್ನ. ಸೊ ಹೀಗೆ ನನಗೆ ಘೋಸ್ಟ್ ಕಂಡಿದೆ ಅಂತ. ಆ್ಯಂಡ್ ಇವಳು ಸಹ ಇನ್ಸಿಡೆನ್ಸ್ ಇಬ್ಬರು ಮಾತಾಡಿದ್ಮೇಲೆ ರೂಪ ಅಂತ ಗೊತ್ತಾಗುತ್ತೆ ಆ ಹುಡುಗಿ ಬಂದಿದ್ದು, ಈ ಇಬ್ಬರನ್ನ ಆ ಹುಡುಗಿ ಕೂರಿಸಿದ್ದು ಅಂತ. ಸೊ ಹೀಗಾಗುತ್ತೆ ಗೈಸ್. ಆಗಿ ನೆಕ್ಸ್ಟ್ ಏನಂದರೆ ಆ ಹುಡುಗಿ ಮತ್ತೆ ಕಾಣೋದಿಲ್ಲ. ಆ್ಯಂಡ್ 1 ವರ್ಷ ಆದಮೇಲೆ ಇವರಿಗೆ ಒಂದು ಮುದ್ದಾದ ಹೆಣ್ಮಗು ಹುಟ್ಟುತ್ತೆ ಗೈಸ್. ಸೊ ಈ ಸ್ಟೋರಿದು ನಿಮಗೆ ಗೊತ್ತಾಗಿದೆ ಏನು ಎಂಡಿಂಗ್ ಬತ್ತು ಅಂತ, ಆಕೆದು ಆ್ಯಂಡ್ ಸತ್ಯಜಿದ್ದು ಏನು ಕನೆಕ್ಷನ್ ಆ್ಯಂಡ್ ಇವನ್ ಲೈಫ್ ಎಲ್ಲ ಹೇಗೆ ಚೇಂಜಸ್ ಆಯಿತು ಅಂತ. ಸೊ ಗೈಸ್ ಇಲ್ಲಿ ಏನಂದರೆ ಈ ಒಂದು ರೋಡ್ ಏನಿದಾವಲ್ಲ ಇವು ಆ ಒಂದು ಏರಿಯಾದ್ದು, ಈ ಮೂರೂರು ರೋಡ್ ಇರ್ಬೋದು ಆ್ಯಂಡ್ ಈ ಯಲ್ಲಾಪುರ ಶಿರ್ಸಿ ಈ ರೋಡೆಲ್ಲ ಒಂಥರ ಡೇಂಜರಸ್ ರೋಡ್ ಅಂತೆ ಗೈಸ್. ಇದು ನಿಜಾನ ಅನ್ನೋದನ್ನು ಕಾಮೆಂಟ್ನಲ್ಲಿ ಹೇಳಿ ಗೈಸ್. ಆ್ಯಂಡ್ ಅಲ್ಲಿ ಯಾವುದಾದ್ರೂ ಸ್ಟೋರಿಗಳಿದ್ದರೆ ನನಗೆ ಈ ಇಮೇಲ್ ಐಡಿಗೆ ಅದನ್ನು ಸೆಂಡ್ ಮಾಡಿ ಗೈಸ್. ಅವು ರಿಯಲ್ ಸ್ಟೋರೀಸ್ ಇರಬೇಕು ಆ್ಯಂಡ್ ರಿಯಲ್ ಹಾರರ್ ಎಕ್ಸ್ಪೀರಿಯನ್ಸ್ ಆಗಿರಬೇಕು ಗೈಸ್. ಆ ಥರ ಇದ್ದರೆ ನನಗೆ ಸೆಂಡ್ ಮಾಡಿ. ಇಮೇಲ್ ಐಡಿಗೆ ಅದನ್ನು ಮೇಲ್ ಮಾಡಿ. ನೀವು ವಾಯ್ಸ್ ಮೇಲ್ ಮಾಡ್ಬೋದು, ಬರೆದು ಅದನ್ನು ಮೇಲ್ ಮಾಡ್ಬೋದು, ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಆಗುತ್ತಲ್ಲ ಅದನ್ನು ಮಾಡಿ ಗೈಸ್. ಇದಾಗಿತ್ತು ಇವತ್ತಿನ ಸ್ಟೋರಿ ಗೈಸ್. ಥ್ಯಾಂಕ್ ಯು ಗೈಸ್.